ಬೆಂಗಳೂರಿನಲ್ಲಿ ಹಾಡಹಗಲೇ ಡೆಡ್ಲಿ ರಾಬ್ರಿಯನ್ನು ಮಾಡಲಾಗಿದೆ. 15 ಲಕ್ಷ ರೂಪಾಯಿಯನ್ನು ರಾಬರಿ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಹಾಡಹಗಲೇ ಮಚ್ಚು ಬೀಸಿ ಡೆಡ್ಲಿ ರಾಬರಿ ಮಾಡಲಾಗಿದೆ. ನಾಗರಬಾವಿ ಬಳಿ ಪೆಪ್ಪರ್ ಸ್ಪ್ರೇ ಹಾಕಿ 15 ಲಕ್ಷ ರೂಪಾಯಿಯನ್ನು ದರೋಡೆ ಮಾಡಲಾಗಿದೆ. ಸಿಗರೇಟ್ ಡಿಸ್ಟ್ರಿಬ್ಯೂಟರ್ನ ಅಟ್ಯಾಕ್ ಮಾಡಿ ಹಣ ದರೋಡೆ ಮಾಡಲಾಗಿದೆ. ಡಿಸ್ಟ್ರಿಬ್ಯೂಟರ್ ಗೋಪಾಲ್ ಮೇಲೆ 3 ದಾಳಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 15 ಲಕ್ಷ ಎತ್ತುಕೊಂಡು ಹೋಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕೆಂಗೇರಿಯಿಂದ ಅಂಗಡಿಗಳಿಂದ ಸಿಗರೇಟ್ ಬಿಲ್ ಕಲೆಕ್ಟ್ ಮಾಡಿಕೊಂಡು ಈ ಸಂದರ್ಭದಲ್ಲಿ ಗೋಪಾಲ್ ಬರ್ತಾ ಇರ್ತಾರೆ. ಏಕಾಏಕಿ 3 ದಾಳಿಯನ್ನು ಮಾಡಿ ಮಚ್ಚು ಬೀಸಿ 15 ಲಕ್ಷ ದರೋಡೆ ಮಾಡಿದ್ದಾರೆ. ಇವರು ಬಂದು ಇಲ್ಲಿ ಕೂತಿದ್ರು. ಇಲ್ಲಿ ಅಷ್ಟಂಗ ಅವ್ರು ಬಂದು ಇಲ್ಲಿ ಕೂತಿದ್ರು. ಅಷ್ಟರಲ್ಲಿ 2 ಜನ ಒಂದು ಫಾಲೋ ಹಾಕೊಂಡು ಬಂದಿದ್ರು. ಬಂದಾಗ ಹೆಲ್ಮೆಟ್ ಎಲ್ಲ ಫುಲ್ ಹೆಲ್ಮೆಟ್ ಇತ್ತು ಅವ್ರ ಹತ್ರ. ಫುಲ್ ಆಮೇಲೆ ಮಚ್ಚು 2 ಮಚ್ಚು, ಆಮೇಲೆ ಒಂದು ಗನ್ ಇತ್ತು. ಒಂದು ಸ್ಪ್ರೇ ಮಾಡಿದ್ರು ಅವರು. ಟಕ್ಕನ್ ಹೊಡೆದು ಸ್ಪ್ರೇ ಹೊಡೆದಂಗ ಮಚ್ಚು ತೋರಿಸಿದ್ರು. ಮಚ್ಚು ಹೊಡೆದು ಆಮೇಲೆ ಇಲ್ಲಿ ಬ್ಯಾಗ್ ಕಟ್ ಮಾಡಿಬಿಟ್ಟು ಕುತ್ಕೊಂಡು ಹೋದ್ರು. ಟಕ್ಕನ್ ಎಷ್ಟಿತ್ತು ಸರ್ ಬ್ಯಾಗಲ್ಲಿ ಇತ್ತು ಸರ್, ಒಂದು 15 ಲಕ್ಷ ಮೇಲೆ ಇತ್ತು ಸರ್. ಯಾರು ಡಿಸ್ಟ್ರಿಬ್ಯೂಟರ್ ಈಗ ನಿಮ್ಗೆ ಹಾಕ್ತಿದ್ರಾ ಏನು? ಅದು ಅಲ್ಲಿಂದ ಕೆಂಗೇರಿಯಿಂದ ಸರ್ ಸಪ್ಲೈ ಕೊಡ್ತದ್ವು. ಕೊಟ್ಟು ಹಂಗೆ ಫಾಲೋ ಮಾಡ್ಕೊಂಡು ಬಂದಿರ್ಬೋದು ಸರ್. ಇಲ್ಲಿ ನಿಮ್ಮ ಅಂಗಡಿ ಹತ್ರ ಯಾಕೆ ಬಂದಿದ್ರು ಡಿಸ್ಟ್ರಿಬ್ಯೂಟರ್ ಸರ್? ಈ ಐಟಮ್ ಕೂಡ ಬಂದಿತ್ತು ನಿಮ್ಮ ಅಂಗಡಿಗೆ. ಹಾಂ ಏನು ಸರ್ ಡಿಸ್ಟ್ರಿಬ್ಯೂಟರ್ ಹೆಸರು? MD ಸನ್ಸ್. MD ಸನ್ಸ್. ಎಷ್ಟೊತ್ತಿಗಾಗಿ ಸರ್? 1 ಗಂಟೆ 1:10 ಆಗಿದೆ. ಎಷ್ಟು ಜನ ಇದ್ರು ಸರ್? ಅವರು 3 ಜನ ಇದ್ರು. 2 ಜನ ಇದ್ರು. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವ, ಯಾವಾಗಾಗಿದ್ದು ಈ ದರೋಡೆ? ಸುತ್ತಮುತ್ತ ಯಾರೂ ಇರಲಿಲ್ವಾ? ಸಂದರ್ಭದಲ್ಲಿ ಸಹಾಯಕ್ಕೆ ಯಾರು ನಿಂತ್ಕೊಳ್ಳೋಕೆ ಸಾಧ್ಯ ಆಗಲಿಲ್ವಾ? ಗೋಪಾಲ್ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರಾ ದರೋಡೆಕೋರರು? ಮೊನ್ನೆ ತಾನೇ ಈ ಒಂದು ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಪ್ರಮುಖವಾಗಿ ಹಾಡು ಹಗಲೇ ಅದರಲ್ಲೂ ಕೂಡ ಈ ರೀತಿಯಾಗಿ ಗನ್ ಅನ್ನ ತೋರಿಸಿ ಪೆಪ್ಪರ್ ಸ್ಪ್ರೇನನ್ನು ಕೂಡ ಮುಖಕ್ಕೆ ಹಾಕಿ, ಅಂತಂದ್ರೆ ನಮ್ಮ ಗುರುತು ಪತ್ತೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ದರೋಡೆಕೋರರು ಈ ರೀತಿಯಾದಂತಹ ದುಷ್ಕೃತ್ಯವನ್ನ ಮಾಡಿರುವಂತದ್ದು. ಸಿಗರೇಟ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಈ ವ್ಯಕ್ತಿ ಏನಿದ್ದಾರೆ, ಅನೇಕ ದಿನಗಳಿಂದಲೂ ಕೂಡ ಸಿಗರೇಟ್ ಅನ್ನ ಕೊಟ್ಟ ನಂತರ ಒಂದು ದಿನ ಸಿಗರೇಟ್ ಡಿಸ್ಟ್ರಿಬ್ಯೂಟ್ ಮಾಡಿ ಅದಾದ ಮೇಲೆ ಬಿಲ್ಗಳೇನಿರುತ್ತೆ ಅದನ್ನ ವಸೂಲಿ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಇವರು ಕೆಲಸ ಮಾಡ್ತಾ ಇರ್ತಾರೆ. ನಾಗರಬಾವಿ ಪಾಪರೆಡ್ಡಿ ಪಾಳ್ಯಕ್ಕೆ ಗೋಪಾಲ್ ಅವರು ಬಂದಿರ್ತಾರೆ. ಗೋಪಾಲ್ ಅವರನ್ನ ಈ ದರೋಡೆಕೋರರು ಅನೇಕ ದಿನಗಳಿಂದ ಕೂಡ ಗಮನಿಸ್ತಿದ್ರು ಅಂತ ಕಾಣಿಸುತ್ತೆ. ಈತನ ಬಳಿ ಹಣ ಹೆಚ್ಚಾಗಿರುತ್ತೆ. ಈತನನ್ನ ರಾಬರಿ ಮಾಡಿದ್ರೆ ಹೆಚ್ಚು ಹಣವನ್ನ ಸಂಪಾದನೆ ಮಾಡುವ ಒಂದು ನಿಟ್ಟಿನಲ್ಲೂ ಕೂಡ ದುಷ್ಕೃತ್ಯವನ್ನು ಕೂಡ ನಡೆದಿರುವಂತದ್ದು. ಇನ್ನು ನಾಗರಬಾವಿ ಪಾಪರೆಡ್ಡಿ ಪಾಳ್ಯಕ್ಕೆ ಈ ಗೋಪಾಲ್ ಏನು ಬರ್ತಾರೆ, ಆ ಸಂದರ್ಭದಲ್ಲಿ ನಾಥೂರಾಮ್ ಎಂಬುವರಂತ ಅಂಗಡಿ ಬಳಿ ಹೋಗಿ ಸಿಗರೆಟ್ ಬಿಲ್ ಕಲೆಕ್ಟ್ ಮಾಡ್ಲಿಕ್ಕೆ ಕೂಡ ಬಂದಿರ್ತಾರೆ. ಇದೇ ವೇಳೆ ಡಿಯೋ ಬೈಕ್ ನಲ್ಲಿ ಬಂದಂತಹ 3 ರಾಬರ್ಸ್ ಗಳೇನಿದ್ದಾರೆ, ಈತ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಕೂಡ ಹಾಕಿರುವಂತದ್ದು, ಮತ್ತೊಬ್ಬ ಗನ್ ತೋರಿಸಿ ಮತ್ತು ಲಾಂಗ್ ಬಿಚ್ಚಿದ್ದಾನೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ಪ್ರಾವಿಷನ್ ಸ್ಟೋರ್ ಒಳಗೆಲ್ಲ ಗೋಪಾಲರನ್ನ ಅಟ್ಟಾಡಿಸಿದ್ದಾರಂತೆ ರಾಬರ್ಸ್ಗಳು. ಈಗ ಈತನ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಗೋಪಾಲ್ ಕೂಡ ಅಲ್ಲಿಂದ ಇಲ್ಲಿಗೆ ಓಡಾಡಿದ್ದಾರೆ. ಆದ್ರೆ ಈ ರಾಬರ್ಸ್ ಏನಿದ್ದಾರೆ, ಲಾಂಗ್ ಬಿಚ್ಚಿದ ರಭಸಕ್ಕೆ ಹಣವಿದ್ದ ಬ್ಯಾಗ್ ಕೂಡ ಕಟ್ ಆಗಿರುತ್ತೆ. ಕೂಡಲೇ ಹಣವನ್ನ ಕಂಪ್ಲೀಟ್ ಆಗಿ ಇವರು ಹೊತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಸದ್ಯಕ್ಕೆ ಈ ಗೋಪಾಲ್ ಅವರು ಈಗ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಬರೋಬ್ಬರಿ 15 ಲಕ್ಷ ರೂಪಾಯಿ ರಾಬರಿ ಆಗಿದೆ. ಪೊಲೀಸರು ಕೂಡ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇತ್ತೀಚೆಗೆ ಪುಡಿ ರೌಡಿಗಳ ಅಟ್ಟಹಾಸ ಏನು ನಡೀತಾ ಇತ್ತು, ರಾತ್ರಿ ಹೊತ್ತಲ್ಲಿ ಗಾಂಜಾ ಮತ್ತಲ್ಲಾಗಿರ್ಬೋದು, ಮದ್ಯದ ಮತ್ತಲ್ಲಾಗಿರ್ಬೋದು, ಕಂಡವರನ್ನ ಬೆದರಿಸಿ ವಸೂಲಿ ಮಾಡೋರ ಸಂಖ್ಯೆ ಕಡಿಮೆ ಆಯ್ತು ಅನ್ನೋರಷ್ಟರಲ್ಲಿ ಇವತ್ತು ಹಾಡು ಹಗಲೇ ರಾಬರಿ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇವರಿಗೆ ಪೊಲೀಸರ ಭಯ ಇಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಈ ಪ್ರಕರಣ ಸಂಬಂಧ ಈಗ FIR ಕೂಡ ದಾಖಲಾಗಿದೆ ಅನ್ನಪೂರ್ಣೇಶ್ವರನ್ ಅವರ ಪೊಲೀಸ್ ಠಾಣೆಯಲ್ಲಿ. ಪೊಲೀಸರು ಕೂಡ ಈ ತಂಡಗಳನ್ನ ರಚನೆ ಮಾಡಿ ಈ 3 ಏನು ಆರೋಪಿಗಳೇನಿದ್ದಾರೆ ರಾಬರ್ಸ್ಗಳು, ಇವರನ್ನ ಪತ್ತೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ, CCTV ದೃಶ್ಯಾವಳಿಗಳ ಆಧಾರದ ಮೇಲೆ ತನಿಖೆಯನ್ನು ಕೈಗೊಂಡಿರುವಂತದ್ದು. ಆದಷ್ಟು ಬೇಗ ಇವರನ್ನ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ಪೊಲೀಸರಿಗಿದೆ. ಆದ್ರೆ ಈಗ ಅಕಸ್ಮಾತ್ ಆಗಿ ಏನು ಈ 307 ಅಡಿಯಲ್ಲಿ ಏನು ಪ್ರಕರಣ ದಾಖಲಾಗಿದೆಯಲ್ಲ, ಅಕಸ್ಮಾತ್ ಆಗಿ ಏನಾದ್ರೂ ಇವ್ರಿಗೆ ಏನಾದ್ರೂ ಗೋಪಾಲ್ ಅವರಿಗೆ ತೊಂದರೆ ಆಗಿತ್ತು ಅಂತಂದ್ರೆ
ನಮ್ಮ ಕುಟುಂಬಸ್ಥರಿಗೆ ಯಾರು ದಿಕ್ಕು ಅನ್ನೋ ಒಂದು ನಿಟ್ಟಿನಲ್ಲೂ ಗೋಪಾಲ್ ಅವರು ಅಳಲನ್ನ ತೋಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ 15 ಲಕ್ಷ ರೂಪಾಯಿಯನ್ನ ಹಾಡಹಗಲೇ ಈಗ ರಾಬರ್ಸ್ಗಳು ರಾಬರಿ ಮಾಡಿರುವಂತದ್ದು. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವ. ಇದ್ರು 2 ಜನ ಇಲ್ಲಿ ಬಂದಿದ್ರು, ಫುಲ್ ಹೆಲ್ಮೆಟ್ ಹಾಕೊಂಡು ಒಂದು ಗಾಡಿಯಲ್ಲಿ ಇದ್ರು ಡಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.